ಹಲೋ ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗು. ಇವತ್ತು ಸಾಯಂಕಾಲ 4 ಗಂಟೆ ಆಗ್ತಾ ಇದೆ ವ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದೆ. ದೇವ್ರ ಮನೆ ಕ್ಲೀನ್ ಮಾಡ್ದಿರಾ ಪೂಜೆ ಮಾಡ್ದಿರಾ ನೋಡೋಕ್ಕೆ ಚೆನ್ನಾಗಿರಲಿಲ್ಲ. ಒಂದು ವಾರ ಪೂಜೆ ಮಾಡಿಲ್ಲ ಅಂತ, ಸೋಮವಾರ ಮಾಡಿಲ್ಲ, ಗುರುವಾರ ಮಾಡಿದ್ದೆ, ಹೋದ ಗುರುವಾರ. ಆಮೇಲೆ ಸೋಮವಾರ ಮಾಡೋಕ್ಕೆ ಆಗಿಲ್ಲ, ಮಾಡಬಾರ್ದಾಗಿತ್ತು. ನೋಡಿ, ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ. ಗಲೀಜಾಗಿತ್ತು, ನೋಡೋಕ್ಕೆ ಆಗ್ತಾ ಇರಲಿಲ್ಲ. ದೇವ್ರ ಮನೆಯೆಲ್ಲ ಫುಲ್ಲು ಒರೆಸಿ, ದೇವ್ರ ಫೋಟೋಗಳೆಲ್ಲ ಒರೆಸಿ, ದೇವ್ರ ಸಾಮಾನೆಲ್ಲ ಒಜ್ಜಿ ಪೂಜೆ ಮಾಡಿದ್ದಕ್ಕೆ ಒಂಥರ ಸಮಾಧಾನ, ಒಂಥರ ನೆಮ್ಮದಿ. ನೋಡಿ, ಮಳೆ ಫ್ರೆಂಡ್ಸ್, ಇವತ್ತು ಇಷ್ಟೊತ್ತಿಗೆ ಮಳೆ ಬಂದಿದೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ. ಮಕ್ಕಳು ಹೋಮ್ವರ್ಕ್ ಬರೀತಾನೆ ಇದ್ದಾರೆ. ಹೋಮ್ವರ್ಕ್ ಮಾತ್ರ ಪಾಪ ಯಾವತ್ತನ ಒಂದು ದಿನದಲ್ಲಿ ಒಂದು ಸಾರಿ 2-3 ಅವರ್ ಹೋಮ್ವರ್ಕ್ ಬರೆಯೋದೇ ಅವ್ರದ್ದು. ಓಕೆ ಫ್ರೆಂಡ್ಸ್, ಇವತ್ತು ಮಳೆ ಬಂದಿದೆ, ಟೀ ಕುಡಿಬೇಕು ಅನಿಸ್ತದೆ, ಟೀ ಇಟ್ಟಿದ್ದೀನಿ. ಅಡುಗೆ ಮಾಡಬೇಕು. ಬೆಳಗ್ಗೆ ದೋಸೆ ಇಟ್ಟಿತ್ತು, ಮತ್ತು ಅದರ ಜೊತೆಗೆ ಅನ್ನ ಮಾಡಿದ್ದೆ. ಮಧ್ಯಾಹ್ನವರೆಗೂ ಅದನ್ನೇ ತಿಂದರು. ಇವಾಗ ಅಳಸಂದ್ರಿ ಕಾಳು ತಂದಿದ್ದಾರೆ, ಕಾಯಿ, ಅದನ್ನು ಸಾಂಬಾರು ಮಾಡ್ತೀನಿ. ನಾನು ಬೆಳಗ್ಗೆ ಟಿಫನ್ನು ಎರಡು ದೋಸೆ ತಿನ್ಕೊಂಡೆ. ಇವಾಗ ಸಾರು ಮಾಡಬೇಕು. ಮಧ್ಯಾಹ್ನ ಏನು ಊಟ ಮಾಡಿಲ್ಲ. ಇವಾಗ ಒಂದೇ ಸರಿ ಸಾಂಬಾರು ಮಾಡಿ ರಾತ್ರಿಗೆ ಊಟ ಮಾಡಿದ್ವಿ. ಆಲ್ರೆಡಿ ಇವಾಗ 4 ಗಂಟೆ ಆಯಿತು. ಇವಾಗ ಅಡುಗೆ ಮಾಡಿ ತಿನ್ನೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಒಂದೇ ಸರಿ ರಾತ್ರಿಗೆ ಊಟ ಮಾಡೋದು, ಸಾಂಬಾರು ಮಾಡಬೇಕು. ಓಕೆ ಫ್ರೆಂಡ್ಸ್, ಗುರುವಾರ ಬ್ಲಾಗು, ರಾಯರ ಪೂಜೆ ಆಯಿತು. ದೇವ್ರ ಮನೆ ಕ್ಲೀನ್ ಮಾಡಿಲ್ಲ, ಹೂವು ಎಲ್ಲ ಒಣಗೋಗಿತ್ತು, ನೋಡೋಕ್ಕೆ ಆಗ್ತಾಯಿರಲಿಲ್ಲ. ನನ್ನ ಮಗಳನ್ನ ಕ್ಲೀನ್ ಮಾಡು ಅಂದರೆ ಅವಳು ಹೋಮ್ವರ್ಕ್ ಬರೆಯೋದು, ಆಡೋದು, ರಜೆ ಕೊಟ್ಟವರಲ್ಲ. ಸ್ಕೂಲಿದ್ದಾಗನ್ನ ಬೆಳಗ್ಗೆ ಪೂಜೆ ಮಾಡಿಬಿಟ್ಟನ್ನ ಹೂವತ್ತು ಎಲ್ಲ ತೆಗೆದುಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ಲು. ಇವಾಗ ಏನೂ ಮಾಡೋಕ್ಕೋಗಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಲಾಗು ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಾಯಂಕಾಲ ಸಾಂಬಾರೆಲ್ಲ ರೆಡಿ ಮಾಡಿದೆ. ಮಳೆ ಬರ್ತಾನೆ ಇದೆ, ಮಳೆ ನಿಂತೋಗಿತ್ತು. ನೋಡಿ, ಸಾಂಬಾರೆಲ್ಲ ರೆಡಿ ಮಾಡಿದೆ ಬೇಗ. ಮಕ್ಕಳನ್ನ ಹೋಗಿ ಕರ್ಕೊಬಂದ್ಬಿಡೋಣ ಅಂತ ಬೇಗ, ಮಳೆ ಸ್ಟಾರ್ಟ್ ಆದರೆ ನಿಲ್ಲಲ್ಲ ಅಂತ. ಅದು ಬೇರೆ, ಅಲ್ಲಿ ಬರೀ ರೋಡಲ್ಲಿ ಒಳ್ಳೆ ಕೆರೆಯಲ್ಲಿ ನಿಂತಿದೆ ನೀರು. ಬೇಗ ಹೋಗಿ ಬಂದ್ಬಿಡೋಣ ಕರ್ಕೊಂಡು ಬೆಳಕಲ್ಲೇ ಅಂದ್ಕೊಂಡೆ. ಸಾಂಬಾರೆಲ್ಲ ರೆಡಿ ಮಾಡಿದೆ, ಮಳೆ ಸ್ಟಾರ್ಟ್ ಆಯಿತು. ಜೋರು ಮಳೆ. ನೋಡಿ, ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ. ನೀರು ನಿಂತಿರೋದು ನಿಮಗೆ ರೋಡಲ್ಲಿ ನೀರು ನಿಂತಿರೋದು ತೋರಿಸ್ತೀನಿ. ಓಡಾಡೋಕ್ಕೆ ಕಷ್ಟ ಅನಿಸುತ್ತೆ ಮಳೆಗಾಲದಲ್ಲಿ. ಹೆಂಗೋ ಈ ವಾರದಲ್ಲೇ ರಜಾ ಕೊಟ್ಟವ್ರೆ, ಯಾರಿಗೂ ಇನ್ನೂ ಕೊಟ್ಟಿಲ್ಲ, ಎಲ್ಲರಿಗೂ ನಾಳೆಯಿಂದ ರಜಾ. ಆದರೆ ನಮ್ಮ ಮಕ್ಕಳ ಸ್ಕೂಲಲ್ಲಿ ಮಾತ್ರ ಮಳೆ ಸೌಂಡ್ ಜೋರಾಗಿ ಬರ್ತಾಯಿದೆ. ನಮ್ಮ ಮಕ್ಕಳಿಗೆ ಮಾತ್ರ ಈ ವಾರದಲ್ಲೇ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿರೋದು ಬೆಟ್ರಾಯಿತು. ಈ ಮಳೆಗಾಲದಲ್ಲಿ ಓಡಾಡೋಕ್ಕಾಗಲ್ಲ, ಸ್ಕೂಲಲ್ಲಿ ಇರೋಕ್ಕೂ ಆಗಲ್ಲ. ಮಧ್ಯಾಹ್ನಕ್ಕೆ ಮಳೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಸ್ವಲ್ಪ 5 ನಿಮಿಷ ಮಳೆ ನಿಂತಿದ ತಕ್ಷಣ ಮಕ್ಕಳನ್ನ ಕರ್ಕೊಬರಕ್ಕೆ ಹೋಗ್ತೀನಿ. ರೋಡಲ್ಲಿ ನೀರು ಹೆಂಗೆ ನಿಂತಿದೆ ಅಂತ ನಿಮಗೆ ತೋರಿಸ್ತೀನಿ. ಜೋರಾಗಿ ಬರ್ತಾಯಿದೆ ಮಳೆ. ಪಾಪ ಮಕ್ಕಳನ್ನ ಹೆಂಗೆ ಕರ್ಕೊಬರೋದು, ಇಷ್ಟೊತ್ತಾಗುತ್ತೋ ಇದು ಮಳೆ ನಿಂತೋದು ಗೊತ್ತಿಲ್ಲ. ಗುಡುಗು ಮಿಂಚು ಎಷ್ಟು ಜೋರಾಗಿ ಬರ್ತಾಯಿದೆ, ತೋರಿಸ್ತೀನಿ ಬನ್ನಿ. ನೋಡಿ, ಎಷ್ಟು ಜೋರು ಮಳೆ. ನಮ್ಮನೆ ಮುಂದೆ ಅಂತೂ ನೀರು ಯಾವಾಗೂ ನಿಂತೇ ಇರುತ್ತೆ. ಫ್ರೆಂಡ್ಸ್, ನೋಡಿ, ಹಂಗೆ ನೀರು ಎಷ್ಟೊಂದು ನಿಂತಿದೆ, ತೋರಿಸ್ತೀನಿ. ಇಲ್ಲಿ ಇಷ್ಟು ಮಾತ್ರ ನಿಂತಿದೆ, ಇನ್ನು ಮುಂದೆ ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಕತ್ಲಿದೆ. ಆ ರೋಡಲ್ಲಂತೂ ಫುಲ್ಲು ಕೆರೆ ಆಗಿದೆ, ಹೋಗೋಕ್ಕೆ ಆಗಲ್ಲ. ಇದು ರೋಡು, ಆದರೆ ಅಲ್ಲಿ ನೋಡಿ ನೀರು ಫುಲ್ಲು ನಿಂತ್ಕೊಂಡಿದೆ. ನೋಡಿ, ಫುಲ್ಲು ರೋಡೆಲ್ಲ ನೀರೇ. ಫ್ರೆಂಡ್ಸ್, ನೋಡಿ, ಎಲ್ಲಿ ನೋಡಿದ್ರೂ ನೀರು. ಅಪ್ಪ ಸ್ವಾಮಿ, ಎಲ್ಲಿಗೆ ಹೋಗೋದು ಗೊತ್ತಾಗ್ತಾಯಿಲ್ಲ. ರೋಡ್ ಎಲ್ಲ ಫುಲ್ಲು ಬ್ಲಾಕು. ನೋಡಿ, ಅಲ್ಲಿ ಸ್ವಲ್ಪ ನಿಂತೈತೆ. ಇಲ್ಲಿ ನೋಡಿ, ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬೀಳ್ತಾನೆ ಐತೆ. 1-2 ಸ್ವಲ್ಪ ನಿಲ್ಲುತ್ತೆ, ಮತ್ತೆ ಜೋರು ಮಳೆ. ಯಾಕ ನೋಡಿ ಫ್ರೆಂಡ್ಸ್, ಇಲ್ಲಿ ಫುಲ್ಲು ನೀರು, ಇಲ್ಲೂ ಬ್ಲಾಕ್. ನಾವು ಹಿಂಗೆ ಹೋಗ್ತಾ ಇದ್ದಿದ್ದು, ಅಲ್ಲಿ ರೋಡಲ್ಲಿ ಫುಲ್ಲು ಬ್ಲಾಕ್ ಆಗೈತೆ ನೀರು. ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀರಿ.
ನಾವು ಹಿಂಗೆ ಈ ಕಡೆ ಹೋಗ್ಬೇಕಾಗಿರೋದು, ಅಲ್ಲಿ ಫುಲ್ಲು ಬ್ಲಾಕ್ ಆಗೈತೆ ನೀರು, ಅದಕ್ಕೆ ಈ ಕಡೆ ಹೋಗ್ತಾ ಇದ್ದೀರಿ. ಈ ರೋಡಿಂದ ಈ ರೋಡ್ಗೆ ಅಂದರೆ ಸುತ್ತಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಫುಲ್ಲು ನೀರು, ನಡುವೆ ದಿನ ಮಳೆ ಮಳೆ. ದಾಟ್ಕೊಂಡು ನಡಿ, ಮನೇಲಿ ತೊಳ್ಕೊಂಡು ಕಾಲು. ಹಾಂ ಮಾಡಿಬಿಟ್ಟು ಹಿಂಗೆ ಮಾಡ್ತೀನಿ. ಎಲ್ಲಿ? ಹಾಂ ಬರ್ತೈತೆ ನೋಡಿ ಫ್ರೆಂಡ್ಸ್, ನೀರು ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಿಂದ ಅಲ್ಲಿವರೆಗೂ ಇದು ರೋಡು ಫ್ರೆಂಡ್ಸ್, ಲ್ಯಾಂಡ್ ಬೀಚ್ ನೋಡಿ. ಫುಲ್ಲು ರೋಡ್ ಫುಲ್ಲು ನೀರು, ನಡೆಯೋಕ್ಕೆ ಆಗಲ್ಲ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಫುಲ್ಲು ನೀರು, ಈ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ. ನಾವು ಈ ರೋಡಿಂದ ಬಂದಿದ್ದೀರಿ. ಇಲ್ಲಿ ಈ ಕಡೆ ನೀರು, ಮೊನ್ನೆ ಸುಮ್ಮನೆ ರೆಡಿ ಮಾಡಿದ್ರು, ಸುಮ್ಮನೆ ರೆಡಿ ಮಾಡಿಲ್ಲ, ಏನಿಲ್ಲ. ಎಲ್ಲಿ ಎಷ್ಟು ನೀರು ನಿಂತಿದೆ ನೋಡಿ. ಮಕ್ಕಳೆಲ್ಲ ಹೆಂಗೆ ಓಡಾಡೋದು ಕಷ್ಟ ಆಗುತ್ತೆ. ಇದು ಬ್ಯಾಗು ಫ್ರೆಂಡ್ಸ್ ಟ್ಯೂಷನಿಂದ ನೆಂದೋಗುತ್ತೆ ಅಂತ ಅಕ್ಕ ಬಂದು ಇವಾಗ ಕಡಿಮೆ ನಿಂತೈತೆ ಮಳೆ. ಫ್ರೆಂಡ್ಸ್ ಮಕ್ಕಳನ್ನ ಕರ್ಕೊಬಂದೆ ಮನೆಗೆ. ಮಳೆ ಇವಾಗ ನಿಂತೋಗೈತೆ, ಪರವಾಗಿಲ್ಲ. ಸಿಟಿಯಲ್ಲಿ ನಾವು ಮನೇಲೇ ಇರೋದಕ್ಕೆ ಹಿಂಗೆ ಇರ್ತೀವಿ. ಹಳ್ಳಿಗಳಲ್ಲಿ ಪಾಪ ಹಸು ಕುರಿ ಮೇಕೆ ಇವಕ್ಕೆಲ್ಲ ಅದೇನು ಮಾಡ್ತಾರೋ ಗೊತ್ತಿಲ್ಲ ಪಾಪ. ಇಷ್ಟೊಂದು ಮಳೆ, ಗಲೀಜು ನೋಡಿ, ಇಷ್ಟೊಂದು ಮಳೆನಾ. ಓಕೆ ಫ್ರೆಂಡ್ಸ್, ಇವಾಗ ಅನ್ನ ಮುದ್ದೆ ಎರಡು ಮಾಡಬೇಕು. ಯಾಕಂದರೆ ಅಳಸಂದ್ರಿ ಕಾಳು ಸಾರಿಗೆ ಮುದ್ದೆ ಇದ್ರೇ ಚೆನ್ನಾಗಿರೋದು. ಹೋಮ್ವರ್ಕ್ ಮಾಡೋ ಅಂದರೆ ಮಾತ್ರ ಮಾಡಲ್ಲ ಫ್ರೆಂಡ್ಸ್. ನೋಡಿ ಪೇಪರ್ ಹೆಂಗೆ ಕಟ್ ಮಾಡ್ತಾಳೆ ನೋಡಿ. ಹೋಮ್ವರ್ಕ್ ಮಾಡಲ್ಲ, ನೋಡಿ ಹೆಂಗೆ ಮಾಡ್ತಾಳೆ. ಇವಳು ಉಪ್ಪಿನಕಾಯಿ ಎತ್ಕೊಂತಾಳೆ, ಉಪ್ಪಿನಕಾಯಿ ಎತ್ಕೊಳ್ಳ. ಹುಳಿ ಸಾರಿಗೆ ಬೇಕು, ಬೇಳೆ ಸಾರಿಗೆ ಬೇಕು, ರಸಮ್ ಬೇಕು, ಮೊಸರು ಬೇಕು, ಎಲ್ಲದಕ್ಕೂ ಬೇಕು. ಕಾಳು ಹುಳಿ ಸಾರು ಮಾಡಿದ್ದೀನಿ ಫ್ರೆಂಡ್ಸ್, ಅದಕ್ಕೂ ಎತ್ಕೊಂಡಾಳು ಉಪ್ಪಿನಕಾಯಿ. ಇಲ್ಲಿ ಅನಿಸಿದ್ರೆ ಗ್ರಾಸ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಆಮೇಲೆ ಇದು ಡೆಕೋರೇಷನ್ಸ್ ಆಗುತ್ತೆ ಇದೆಲ್ಲ. ಅದಕ್ಕೆ ನಾನು ಏನು ಡೆಕೋರೇಷನ್ ಮಾಡ್ತಾ ಇದೆಯಾ? ಸುಮ್ಮನೆ ನಾನು ಯೂಸ್ಫುಲ್ ಆಗುತ್ತೆ, ಅದಕ್ಕೆ ಯೂಸ್ಫುಲ್ ಅದೇನು ಯೂಸ್ಫುಲ್ ಆಗುತ್ತೆ ಅಪ್ಪ. ಏನು ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ನೀನು ಸುಮ್ಮನೆ ಇಟ್ಟೆ ಸ್ವಲ್ಪ, ನೀನು ಗೊತ್ತಿರೋ ಥರ ಮಾತಾಡ್ಬೇಡಮ್ಮ. ಏನೇ ತಿಂತಾ ಇದೆಯಾ ನೀನು? ಚಾಟ್ ಮಸಾಲ ಏನಕ್ಕೆ ಬೋನಾ? ಚಾಟ್ ಮಸಾಲ ಏನು ಸುಮ್ಮನೆ ತಿಂತಾರದ? ಯಪ್ಪ, ಏನನ್ನ ಒಂದು ತೀಟೆ ಮಾಡ್ತಾರೆ ಅವರು. ಚಾಟ್ ಮಸಾಲ ಇಕ್ಕಿದ್ರೆ ಅದನ್ನ ಹಾಕೊಂಡು ತಿಂತಾಳೆ. ಇವಳಿಗೆ ರುಚಿಯಾಗಿ ಬೇಕು ಬಾಯಿಗೆ. ಇವಳಿಗೆ ಆಟ ಆಡ್ತಾ ಇರ್ಬೇಕು ಎನಿ ಟೈಮು. ಇವಳು ಆಡ್ತಾ ಇರಬೇಕು, ಇವಳು ಏನಾರ ತಿಂತಾ ಇರಬೇಕು. ಆಲ್ರೆಡಿ ನಿಮ್ಮ ಮನೆಯಲ್ಲೂ ಮಕ್ಳು ಹಿಂಗೇನ ಫ್ರೆಂಡ್ಸ್? ಬಾಯ್ ಫುಲ್ ಕೆಟ್ಟೋಗೈತಪ್ಪ. ಏನಕ್ಕೋ ಈ ಭಾನುವಾರ ಏನಾರ ಮಟನ್ ಚಿಕನ ಟೇಸ್ಟ್ ಹೊಡಿದ್ರೆ ಹೋಗಿ ಫ್ರಿಜ್ಜಾಗ ಇಟ್ಕೋ.